ಹಾಗೂ ಕಿರಿಯ ವಾದ್ಮಿಗಳ ದಯೆ ಮತ್ತು ಪಾದ ಪದ್ಮಗಳು ನನ್ನ ಮಸ್ತಕದ ಮೇಲೆ ಇರಲಿ ಅಂತ ಹೇಳುತ್ತಾ, ಗೀತವ ಬಲ್ಲಾತ ಜಾಣನಲ್ಲ, ಮಾತು ಬಲ್ಲಾತ ಜಾಣನಲ್ಲ, ಜಾಣನೋ ಜಾಣನು ಆತ ಜಾಣನು ಲಿಂಗವ ನೆರೆ ನಂಬಿದಾತ, ಆತ ಜಾಣನು ಜಂಗಮಕ್ಕೆ ದನ ಹೊಸವೇಸುವಾತ, ಆತ ಜಾಣನು ಜವನವ ಬಾಯಲು ಬಾಲವನ್ನೇ ಕೊಯ್ದು ಹೋದಾತ, ಆತ ಜಾಣನು ನಮ್ಮ ಕೂಡಲ ಸಂಗನು ಶರಣನು ಅಂತ ಹೇಳುತ್ತೇನೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದು ನಮ್ಮ ಕನ್ನಡ ಕಸ್ತೂರಿ ಕನ್ನಡ ಅಂತ ಹೇಳ್ತಾ 1956ರಲ್ಲಿ ಈ ಒಂದು ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳು ರಚನೆ ಆಗ್ತವೆ. ಆಗ ಬಹಳಷ್ಟು ಕನ್ನಡಿಗರು ಕನಸು ಕಂಡಿರ್ತಾರೆ. ಏನಪ್ಪಾ ಅಂತಂದ್ರೆ ಈ ಕನ್ನಡಿಗರನ್ನ ಒಟ್ಟುಗೂಡಿಸಿ ಒಂದು ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅಂತ. ಅದರಲ್ಲಿ ಪ್ರಮುಖರಾದವರು ಹುಯಿಲ್ಗೋಳ್ ನಾರಾಯಣ ರಾಯರು ಮತ್ತು ಆಲೂರು ವೆಂಕಟರಾಯರು ಅಂತ. ಯಾಕಪ್ಪ ಅಂತಂದ್ರೆ ಕನ್ನಡಿಗರು ಹರಿದು ಹಂಚಿ ಹೋಗಿದ್ರು. ಎಲ್ಲೆಲ್ಲಿ? ಮದ್ರಾಸ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮೈಸೂರು ಕರ್ನಾಟಕ, ಕೊಡಗು ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಕನ್ನಡಿಗರು ಹರಿದು ಹಂಚಿ ಹೋದಾಗ ಎಲ್ಲರನ್ನ ಒಟ್ಟುಗೂಡಿಸಿ ಒಂದು ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಜನ ಕನಸು ಕಂಡಾಗ ಅವಾಗ ಏನಾಗತ್ತಪ್ಪ ಅಂದ್ರೆ ಎಲ್ಲರ ಒಂದು ಆಸೆಯಿಂದ, ಎಲ್ಲರ ಪರಿಶ್ರಮದಿಂದ 1956 ನವೆಂಬರ್ 1ರಂದು ಈ ಮೈಸೂರು ರಾಜ್ಯ ಉದಯವಾಗ್ತದೆ. ಮೈಸೂರು ರಾಜ್ಯದಲ್ಲಿ 3 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಉತ್ತರ ಕರ್ನಾಟಕ, ಇನ್ನೊಂದು ಹಳೆ ಮೈಸೂರು, ಇನ್ನೊಂದು ಮಲೆನಾಡು ಅಂತ. ಉತ್ತರ ಕರ್ನಾಟಕದ ಜನರು ಏನ್ ಮಾಡ್ತಾರ ಅಂದ್ರೆ ಈ ಒಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಬೇಕು ಅಂತ ಹೇಳಿ ಬಹಳಷ್ಟು ಚಳವಳಿಗಳನ್ನ ಪ್ರಾರಂಭ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಕರು ಪ್ಲಸ್ ನಾಡು, ಕರುನಾಡು, ಕಪ್ಪು ಮಣ್ಣಿನಿಂದ ಕೂಡಿದಂತ ನಾಡನ್ನ ಕರ್ನಾಟಕ ಅಂತ ಕರೆಯೋಣ ಅಂತ ಹೇಳಿ ಬಹಳಷ್ಟು ಜನರ ಬಯಕೆ ಆಗಿರೋದ್ರಿಂದ ಇದನ್ನ ಒಪ್ಪಿ 1973 ನವೆಂಬರ್ 1ರಂದು ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅಂತ ಹೇಳಿ ಈ ಮರುನಾಮಕರಣ ಮಾಡ್ತಾರೆ ಅಂತ. ನಾ ಕೈಲಾಸಕ್ಕೆ ಹೋದ್ರು ಕೂಡ ಶಿವ ಪಾರ್ವತಿ ಅಥವಾ ಕನ್ನಡ ಮಾತನಾಡ್ತೀನಿ ಬಿಟ್ರೆ ಬೇರೆ ಭಾಷೆಗಳನ್ನ ಮಾತನಾಡಲ್ಲ ಅಂತ ಹೇಳಿದ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರೇ ನಮ್ಮೆಲ್ಲರ ಮುದ್ದಿನ ಕಣ್ಮಣಿಯಾದಂತ, ನಮ್ಮೆಲ್ಲರ ಶಕ್ತಿ ನಕ್ಷತ್ರ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅಂತ. ನೋಡಿ, ಈಗ ಯಾರಾದ್ರೂ ನಿಮ್ ವಯಸ್ಸು ಎಷ್ಟು ಅಂತ ಕೇಳಿದಾಗ ನಾವ್ ಹೇಳ್ತೀವಿ ನನ್ನ ವಯಸ್ಸು 12, 15, 20, 90, 100 ಅಂತ ಹೇಳ್ತೀವಿ. ಅದೇ ನಿಮ್ ಕನ್ನಡದ ವಯಸ್ಸು ಎಷ್ಟು ಅಂತ ಕೇಳಿದಾಗ ನಾವಿನ್ನು ಅನುಮಾನದಲ್ಲೇ ಇದ್ದೀವಿ. ಇನ್ನು ಹಾರಿಕೆ ಉತ್ತರನೇ ಕೊಡ್ತಾ ಇದ್ದೀವಿ. 2000 ಇರ್ಬೋದು, 2500 ಇರ್ಬೋದು, ಇನ್ನು ಹೆಚ್ಚು ಇರ್ಬೋದು ಅಂತ ಹೇಳ್ತೀವಿ. ನೋಡಿ, ಇದ್ರಲ್ಲೇ ನಾವ್ ಅರ್ಥ ಮಾಡ್ಕೋಬೇಕು. 80, 90, 100 ವರ್ಷ ದಾಟಿರೋರ್ನ ಹಿರಿಯರು ಅಂತ ಭಾವಿಸಿ ಅವ್ರಿಗೆ ಕಾಲ್ ಬಿದ್ದು ನಮಸ್ಕಾರ ಮಾಡಿ ಅವ್ರಿಗೆ ನಾವೇನ್ ಮಾಡ್ತೀವಿ, ಅಪ್ಕೊಂಡು ಗೌರವಿಸ್ತೀವಿ. ಹಿರಿಯರನ್ನ ಗೌರವಿಸಬಾರ್ದು ಅಂತ ಹೇಳ್ತಾ ಇಲ್ಲ. ನಾ ಹಿರಿಯರ್ ಕಂಡ್ರೆ ಗೌರವಿಸಲೇಬೇಕು, ಅವ್ರ ಕಂಡ್ರೆ ತಲೆ ಬಾಗಲೇಬೇಕು. ನಮ್ಮ ಭಾರತ ಹೇಳಿಕೊಟ್ಟಂತ ಸಂಸ್ಕೃತಿವೇ ಅಂತದ್ದು. ಏನಪ್ಪಾ ಅಂದ್ರೆ ಭಾರತ ಬಾಗುವುದು ರಕ್ತಗತವಾದ ತತ್ವ ಅಂತ. ಬಾ ಅಂದ್ರೆ ಭಾರತ, ರ ಅಂದ್ರೆ ರಕ್ತಗತವಾದ, ತ ಅಂದ್ರೆ ತತ್ವ ಅಂತ. ಅಂದ್ರೆ ಬಾಗುವುದು ರಕ್ತಗತವಾದಂತ ತತ್ವ ಅಂತ. ಹಿರಿಯರ್ ಕಂಡ್ರೆ ತಲೆ ಬಾಗಲೇಬೇಕು, ಹಿರಿಯರ್ ಕಂಡ್ರೆ ಗೌರವಿಸಬಾರ್ದು ಅಂತ ಹೇಳ್ತಾ ಇಲ್ಲ. ನಮ್ಮ ಕನ್ನಡದ ವೈಶಿಷ್ಟ್ಯವನ್ನಷ್ಟೇ ನಾ ಹೇಳ್ತಾ ಇದ್ದೀನಿ. 80, 90 ವರ್ಷ ದಾಟಿರೋರ್ಗೆ ನಾವಷ್ಟೇ ಗೌರವಿಸಬೇಕಾದ್ರೆ ನಮ್ಮ ಕನ್ನಡ 100 ಅಲ್ಲ, 1000 ಅಲ್ಲ, 2000 ಅಲ್ಲ, 2000ಕ್ಕೂ ಹೆಚ್ಚು ಇತಿಹಾಸವನ್ನ ಹೊಂದಿರುವಂತ ನಮ್ಮ ಕನ್ನಡ ಭಾಷೆಗೆ ಇನ್ನೆಷ್ಟೇ ನಾವು ಗೌರವಿಸಬೇಕು ಅಂತ. ನೋಡಿ, ಈಗ ಕನ್ನಡ ಎಷ್ಟು ಪ್ರಾಚೀನವಾದಂತ ಭಾಷೆ ಅಂದ್ರೆ 2000ಕ್ಕೂ ಹೆಚ್ಚು ಇತಿಹಾಸವನ್ನ ಅದು ಹೊಂದಿದೆ. ಕನ್ನಡ ಪ್ರತಿಶತ 99.99% ತರ್ಕಬದ್ಧ ಹಾಗೂ ವೈಜ್ಞಾನಿಕವಾದಂತ ಭಾಷೆ ನಮ್ಮ ಕನ್ನಡ ಅಂತ. ಈ ಕನ್ನಡ ಹೇಗ್ ಹುಡ್ತು ಅನ್ನೋದಕ್ಕೂ ಕೂಡ ಅರ್ಥ ಇದೆ. ಹಿರಿಯರು ಹೇಳ್ತಾರೆ, ಶಿವನ ಡಮರುವಿನಿಂದ ಬಂದಂತ ಅಕ್ಷರಗಳನ್ನ ಪಾಣಿನಿ ಹನುಮಂತ ಎಂಬ ವಿದ್ವಾಂಸ ಅವುಗಳನ್ನ ಆಧರಿಸಿ ಸ್ವರಾಕ್ಷರಗಳನ್ನ ನಿರ್ಮಾಣ ಮಾಡಿದ್ದಾನೆ ಅಂತ. ನೋಡಿ, ಇಂಗ್ಲಿಷ್ ಅಂತ ತಗೊಂಡಾಗ ಎ ಆದ ನಂತರ ಬಿನಿ ಯಾಕೆ ಬರಬೇಕು, ಬಿ ಆದ ನಂತರ ಸಿನಿ ಯಾಕೆ ಬರಬೇಕು, XYZ ಕೊನೆಗೆ ಯಾಕೆ ಬರಬೇಕು, ಇಂತ ಒಂದು ಪ್ರಶ್ನೆಗಳಿಗೆ ಇಂದು ಕೂಡ ಉತ್ತರ ಸಿಕ್ಕಿಲ್ಲ, ಸಿಗೋದಕ್ಕೂ ಸಾಧ್ಯವೂ ಇಲ್ಲ ಅಂತ. ಯಾಕಪ್ಪ ಅಂದ್ರೆ ಯಾರು ಸೃಷ್ಟಿ ಮಾಡಿದ್ದಾರಲ್ಲ ಅವ್ರಿಗೂ ಗೊತ್ತಿಲ್ಲ ಎ ಆದ ನಂತರ ಬಿನಿ ಯಾಕೆ, XYZ ಕೊನೆಗೆ ಯಾಕೆ ಅಂತ. ಉದಾಹರಣೆ ಅಂತ ನೋಡಿದಾಗ ಭೀಮನು ದುರ್ಯೋಧನನನ್ನು ಕೊಂದನು ಎಂಬ ಒಂದು ವಾಕ್ಯ ಇದೆ. ಇದನ್ನ ಹೇಗೆ ಅದರಲ್ಲಿ ಬದಲಿ ಮಾಡಿ ನೋಡಿ, ಒಂದೇ ಅರ್ಥವನ್ನ ಇದು ಕೊಡುತ್ತೆ. ಭೀಮನು ದುರ್ಯೋಧನನನ್ನು ಕೊಂದನು, ದುರ್ಯೋಧನನನ್ನು ಭೀಮನು ಕೊಂದನು, ಭೀಮನು ಕೊಂದನು ದುರ್ಯೋಧನನನ್ನು, ದುರ್ಯೋಧನನನ್ನು ಕೊಂದನು ಭೀಮನು ಅಂತ ಹೇಗೆ ಅದರಲ್ಲಿ ಬದಲಿ ಮಾಡಿ ನೋಡಿದ್ರು ಇದು ಒಂದೇ ಅರ್ಥವನ್ನ ಕೊಡ್ತಾ ಇದೆ. ಅದೇ ಇಂಗ್ಲಿಷ್ ನಲ್ಲಿ ಭೀಮ ಕಿಲದ ದುರ್ಯೋಧನ ಅಂತ ಒಂದಿದೆ. ಇದನ್ನ ಸ್ವಲ್ಪ ಅದೆಲ್ಲ ಬದಲಿ ಮಾಡ್ರಿ ಏನಾಗುತ್ತೆ, ದುರ್ಯೋಧನ ಕಿಲಡ ಭೀಮ ಅಂತ ಆಗುತ್ತೆ. ಯಾಕಪ್ಪ ಅಂದ್ರೆ ಒಂದು ಶಬ್ದವನ್ನು ಕೂಡ ನಾವು ಉಲ್ಟಾ ಮಾಡಿದ್ರೆ ಇಡೀ ಮಹಾಭಾರತನೇ ಉಲ್ಟಾ ಆಗ್ಬಿಡುತ್ತೆ ಅಂತ. ಇದು ನಮ್ಮ ಕನ್ನಡ ಭಾಷೆಗಿರುವಂತ ವೈಶಿಷ್ಟ್ಯ. ನಾವು ತಾಯಿ ಹತ್ರ ಹೋಗಿ ಅಮ್ಮ ನೀರು ಅಂದ್ರೆ ಏನು ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ನೀರು ಅಂದ್ರೆ ಗಂಗೆ, ನೀರು ಅಂದ್ರೆ ಭಾಗೀರಥಿ, ನೀರು ಅಂದ್ರೆ ತೀರ್ಥ, ಅದು ಅಮೃತ ಅಂತ ಹೇಳ್ತಾಳೆ.
ಅದೇ ಒಂದು ನೀರಿಗೆ ಶಿಕ್ಷಕರು ಹೇಳ್ಕೊಡ್ತಾರೆ ನಮಗೆ H2O ಅಂತ. ನಾವೇ ವಿದ್ಯಾರ್ಥಿಗಳು ಮನೆಗೆ ಬಂದು ಅಮ್ಮ ಬಾಯಾರಿಕೆಗಿದೆ ಒಂದ್ ಲೋಟ ನೀರು ಕೊಡು ಅಂತೀವಿ ಹೊರತು ಒಂದ್ ಲೋಟ H2O ಕೊಡು ಅಂತ ಹೇಳೋದಿಲ್ಲ. ನಾವಷ್ಟೇ ಅಲ್ಲ, ನಮಗೆ ಕಲಿಸಿದಂತ ಗುರುಗಳು ಕೂಡ ಮನೆಗೆ ಹೋಗಿ ಅಮ್ಮ ಬಾಯಾರಿಕೆ ಆಗಿದೆ ಒಂದ್ ಲೋಟ ನೀರು ಕೊಡು ಅಂತಾರೆ ಹೊರತು ಒಂದ್ ಲೋಟ H2O ಕೊಡು ಅಂತ ಹೇಳೋದಿಲ್ಲ. ನಮ್ಮ ವಿಜ್ಞಾನ ಯಾವಾಗ ಹುಟ್ಟಿ ಬಂದಲ್ಲ ಅವಾಗ್ಲೇ ಹುಟ್ಟಿ ಬಂದಂತದ್ದು H2O ಅನ್ನೋ ಪದ. ಆದ್ರೆ ಬಾಯಾರಿಕೆ ಆಗಿದೆ ಒಂದ್ ಲೋಟ ನೀರು ಕೊಡ್ರಿ ಅನ್ನೋ ಒಂದು ಸಂದರ್ಭದಲ್ಲಿ ಯಾರು H2O ಕೊಡಿ ಅಂತ ಕೇಳೋದಿಲ್ಲ ಅಂತ. ಇದು ನಮ್ಮ ಭಾರತದ ಒಂದು ಕನ್ನಡ ಭಾಷೆಯ ಒಂದು ವೈಶಿಷ್ಟ್ಯ ಅಂತ ಹೇಳಬಹುದು. ನೋಡಿ, ಹಿರಿಯರ್ದು ಕೂಡ ತಪ್ಪಿದೆ. ಏನಪ್ಪಾ ಅಂದ್ರೆ ಹೊರ ಹೋಗೋ ಸಂದರ್ಭದಲ್ಲಿ ಬಾಗಿಲು ಹಾಕು ಅನ್ನೋ ಬದಲು ಡೋರ್ ಹಾಕು ಅಂತ ಹೇಳ್ತೀವಿ. ನಾವು ಬರೋದ್ ಸ್ವಲ್ಪ ತಡ ಅನ್ನೋ ಬದಲು ನಾವು ಬರೋದ್ ಸ್ವಲ್ಪ ಲೇಟು ಅಂತ ಹೇಳ್ತೀವಿ. ಹೀಗೆ ನಾವು ಕನ್ನಡಾಂಗ್ಲವನ್ನ ನಾವು ಮಾತನಾಡ್ತಾ ಇದ್ರೆ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ? ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳೆಸಕ್ಕಾಗಲ್ಲ, ದೀಪಗಳಿಗೆ ನೀರ್ ಹಾಕಿ ಬೆಳಗಿಸಕ್ಕಾಗಲ್ಲ. ಅದೇ ರೀತಿ ನಮ್ಮ ಕನ್ನಡವನ್ನು ಯಾವುದೇ ಇಂಗ್ಲಿಷ್ ನಲ್ಲೋ ತೆಲುಗುದಲ್ಲೋ ತಮಿಳ್ನಲ್ಲೋ ಮಾತನಾಡಿ ನಮ್ಮ ಕನ್ನಡವನ್ನ ಉಳಿಸಕ್ಕಾಗಲ್ಲ. ನಮ್ಮ ಕನ್ನಡವನ್ನ ಉಳಿಸಬೇಕು ಅಂದ್ರೆ ಏನಿದ್ರು ಕನ್ನಡದಲ್ಲೇ ಮಾತನಾಡಬೇಕು ಅಂತ. ನೋಡಿ, ನಮ್ಮ ಕನ್ನಡ ಅಂತ ತಗೊಂಡಾಗ ಬಹಳಷ್ಟು ಕವಿಗಳು ಬರ್ತಾರೆ. ಕವಿಗಳು ಅಂತ ತಗೊಂಡಾಗ ಪಂಪ ತಗೊಳ್ಳಿ, ರನ್ನ ತಗೊಳ್ಳಿ, ಜನ್ನ ತಗೊಳ್ಳಿ, ಎಲ್ಲರೂ ಬರ್ತಾರೆ. ತಮ್ಮ ಒಂದು ಭಾವನೆಯನ್ನ ಹಾಡಿನ ಮೂಲಕ ಜನರಿಗೆ ಸಂದೇಶವನ್ನ ಹೇಳುತ್ತಾರೆ ಅಂತ. ನೋಡಿ, ಬಾರಿಸು ಕನ್ನಡ ಡಿಂಡಿಮುವ ಎಂಬ ಒಂದು ಪದ್ಯವನ್ನ ಈ ಕುವೆಂಪು ಹೇಳುತ್ತಾರೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂಬ ಒಂದು ಪದ್ಯವನ್ನ ಕುವೆಂಪು ಬರೀತಾರೆ. ಎಲ್ಲಾದರೂ ಇರು ಎಂತಾದರೂ ಮತ್ತು ಕುವೆಂಪುರ ಬರೀತಾರೆ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಅದನ್ನ ಕುಯಿಲ್ಗೋಳ್ ನಾರಾಯಣ ರಾಯರು ಬರೀತಾರೆ. ಹಚ್ಚೇವು ಕನ್ನಡದ ದೀಪ, ಅದನ್ನ JS ಕರ್ಕಿ ಅವರು ಬರೀತಾರೆ. ನರಕ ಕೇಳಿಸಿ ನಾಲ್ಗೆ ಸೇರಿಸಿ ಬಾಯಿ ವಾಲಿಸಿ ಹಾಕುದ್ರುನೆ ಮೂಗನಲ್ಲಿ ಮಾತನಾಡ್ತೀನಿ ಕನ್ನಡ ಪದವ ಅಂತಂದ್ರು. ಯಾರು? ಅವರೇ GP ರಾಜರತ್ನಂ ಅವರು ಅಂತ. ನೋಡಿ, ಕುಮಾರ ವ್ಯಾಸರು ಅಂತ ತಗೊಂಡೆ ಎಷ್ಟು ಬುದ್ಧಿಶಾಲಿಗಳಿದ್ರು ಅಂದ್ರೆ ಬರೀ ಕೃಷ್ಣ ಅನ್ನೋ ಪದಕ್ಕೆ ಎಷ್ಟೆಲ್ಲಾ ಸಂಬಂಧಗಳನ್ನ ಕೂಡಿಸಿ ಹೇಳುತ್ತಾ ಇದ್ರು ಅಂದ್ರೆ ನೋಡಿ, ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಭುಜದಿ ಕಾದಿಗೆಲ್ಲಿದನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಗದುಗಿನ ವೀರನಾರಾಯಣ ಅಂತ ಹೇಳಿದ್ರಂತೆ. ನಮ್ಮ ಕನ್ನಡ ಹೇಗ್ ಹುಡ್ತು ಅನ್ನೋದಕ್ಕೂ ಕೂಡ ಅರ್ಥ ಇದೆ ಅಂತ. ನೋಡಿ, ಕುವೆಂಪು ಅಂತ